ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಹಾದಿ ಬೀದಿಯಲ್ಲಿ ಮಾತಾಡಬೇಡಿ ಅಂತೇಳಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಕಾಂಗ್ರೆಸ್ನ ನಾಯಕರುಗಳು ಕೇಳೋ ತರ ಇಲ್ಲ. ಒಬ್ರೊಬ್ರು ಒಂದೊಂದು ಹೇಳಿಕೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಶಾಸಕರು ಡೋಂಟ್ ಕೇರ್. ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಡಿಕೆಶಿ ಸಿಎಂ ಆಗುವ ಶುಭ ಕಾಲ, ಶುಭ ಗಳಿಗೆ ಈಗ ಬಂದಿದೆ. ಬೆಳಗಾವಿಯಲ್ಲಿ ಹಿಂಗಂತೇಳಿ ಪರಿಷತ್ನ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಶುಭ ಗಳಿಗೆ, ಶುಭ ಕಾಲ, ಶುಭ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಶುಭಗಳಿಗೆ ಬರಬೇಕಂತ ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು, ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ, ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗನ್ಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ, ಸಂಘಟನೆ ಚರ್ಚೆಗಳಾಗಿದ್ದಾವೆ. ಕರ್ನಾಟಕ ರಾಜ್ಯದ ವಿವಿಧ ಸಂಘಟನೆಗಳ ಬಗ್ಗೆ ಚರ್ಚೆ ಆಗಿದ್ದಾವೆ. ಯಾಕಂದ್ರೆ ಮಾರ್ಚ್ 10ನೇ ತಾರೀಕು 6 ವರ್ಷ ಅವರು ಕಂಪ್ಲೀಟ್ ಆಗ್ತಾರೆ. ಈ ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 100 ಕಾಂಗ್ರೆಸ್ ಭವನಗಳಿಗೆ ಅಡಿಗಲ್ ಸಮಾರಂಭ ಮಾಡಬೇಕಂತ ಅವ್ರ ತಲೆಯಲ್ಲಿದೆ. ಆಮೇಲೆ ಅಸ್ಸಾಂ ಚುನಾವಣೆ ನಿಮಿತ್ತ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಒಟ್ಟಾರೆ ಈ ಸಾರಿಯ ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಬಯಸ್ತಾರೆ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು, ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ, ಶುಭ ಸಂದರ್ಭ, ಶುಭ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಹಾದಿ ಬೀದಿಯಲ್ಲಿ ಮಾತಾಡಬೇಡಿ ಅಂತೇಳಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಕಾಂಗ್ರೆಸ್ನ ನಾಯಕರುಗಳು ಕೇಳೋ ತರ ಇಲ್ಲ. ಒಬ್ರೊಬ್ರು ಒಂದೊಂದು ಹೇಳಿಕೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಶಾಸಕರು ಡೋಂಟ್ ಕೇರ್. ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಡಿಕೆಶಿ ಸಿಎಂ ಆಗುವ ಶುಭ ಕಾಲ, ಶುಭ ಗಳಿಗೆ ಈಗ ಬಂದಿದೆ. ಬೆಳಗಾವಿಯಲ್ಲಿ ಹಿಂಗಂತೇಳಿ ಪರಿಷತ್ನ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಶುಭ ಗಳಿಗೆ, ಶುಭ ಕಾಲ, ಶುಭ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಶುಭಗಳಿಗೆ ಬರಬೇಕಂತ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು, ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ, ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗನ್ಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ, ಸಂಘಟನೆ ಚರ್ಚೆಗಳಾಗಿದ್ದಾವೆ. ಕರ್ನಾಟಕ ರಾಜ್ಯದ ವಿವಿಧ ಸಂಘಟನೆಗಳ ಬಗ್ಗೆ ಚರ್ಚೆ ಆಗಿದ್ದಾವೆ. ಯಾಕಂದ್ರೆ ಮಾರ್ಚ್ 10ನೇ ತಾರೀಕು 6 ವರ್ಷ ಅವರು ಕಂಪ್ಲೀಟ್ ಆಗ್ತಾರೆ. ಈ ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 100 ಕಾಂಗ್ರೆಸ್ ಭವನಗಳಿಗೆ ಅಡಿಗಲ್ ಸಮಾರಂಭ ಮಾಡಬೇಕಂತ ಅವ್ರ ತಲೆಯಲ್ಲಿದೆ. ಆಮೇಲೆ ಅಸ್ಸಾಂ ಚುನಾವಣೆ ನಿಮಿತ್ತ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಒಟ್ಟಾರೆ ಈ ಸಾರಿಯ ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಬಯಸ್ತಾರೆ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು, ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ, ಶುಭ ಸಂದರ್ಭ, ಶುಭ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಹಾದಿ ಬೀದಿಯಲ್ಲಿ ಮಾತಾಡಬೇಡಿ ಅಂತೇಳಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಕಾಂಗ್ರೆಸ್ನ ನಾಯಕರುಗಳು ಕೇಳೋ ತರ ಇಲ್ಲ. ಒಬ್ರೊಬ್ರು ಒಂದೊಂದು ಹೇಳಿಕೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಶಾಸಕರು ಡೋಂಟ್ ಕೇರ್. ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಡಿಕೆಶಿ ಸಿಎಂ ಆಗುವ ಶುಭ ಕಾಲ, ಶುಭ ಗಳಿಗೆ ಈಗ ಬಂದಿದೆ. ಬೆಳಗಾವಿಯಲ್ಲಿ ಹಿಂಗಂತೇಳಿ ಪರಿಷತ್ನ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಶುಭ ಗಳಿಗೆ, ಶುಭ ಕಾಲ, ಶುಭ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಶುಭಗಳಿಗೆ ಬರಬೇಕಂತ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು, ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ, ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗನ್ಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ, ಸಂಘಟನೆ ಚರ್ಚೆಗಳಾಗಿದ್ದಾವೆ. ಕರ್ನಾಟಕ ರಾಜ್ಯದ ವಿವಿಧ ಸಂಘಟನೆಗಳ ಬಗ್ಗೆ ಚರ್ಚೆ ಆಗಿದ್ದಾವೆ. ಯಾಕಂದ್ರೆ ಮಾರ್ಚ್ 10ನೇ ತಾರೀಕು 6 ವರ್ಷ ಅವರು ಕಂಪ್ಲೀಟ್ ಆಗ್ತಾರೆ. ಈ ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 100 ಕಾಂಗ್ರೆಸ್ ಭವನಗಳಿಗೆ ಅಡಿಗಲ್ ಸಮಾರಂಭ ಮಾಡಬೇಕಂತ ಅವ್ರ ತಲೆಯಲ್ಲಿದೆ. ಆಮೇಲೆ ಅಸ್ಸಾಂ ಚುನಾವಣೆ ನಿಮಿತ್ತ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಒಟ್ಟಾರೆ ಈ ಸಾರಿಯ
ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಬಯಸ್ತಾರೆ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ ಶುಭ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಹಾದಿ ಬೀದಿಯಲ್ಲಿ ಮಾತಾಡಬೇಡಿ ಅಂತೇಳಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಕಾಂಗ್ರೆಸ್ನ ನಾಯಕರುಗಳು ಕೇಳೋ ತರ ಇಲ್ಲ. ಒಬ್ರೊಬ್ರು ಒಂದೊಂದು ಹೇಳಿಕೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಶಾಸಕರು ಡೋಂಟ್ ಕೇರ್. ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಡಿಕೆಶಿ ಸಿಎಂ ಆಗುವ ಶುಭ ಕಾಲ, ಶುಭ ಗಳಿಗೆ ಈಗ ಬಂದಿದೆ. ಬೆಳಗಾವಿಯಲ್ಲಿ ಹಿಂಗಂತೇಳಿ ಪರಿಷತ್ನ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಶುಭ ಗಳಿಗೆ, ಶುಭ ಕಾಲ, ಶುಭ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಶುಭಗಳಿಗೆ ಬರಬೇಕಂತ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗನ್ಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ, ಸಂಘಟನೆ ಚರ್ಚೆಗಳಾಗಿದ್ದಾವೆ. ಕರ್ನಾಟಕ ರಾಜ್ಯದ ವಿವಿಧ ಸಂಘಟನೆಗಳ ಬಗ್ಗೆ ಚರ್ಚೆ ಆಗಿದಾವೆ. ಯಾಕಂದ್ರೆ ಮಾರ್ಚ್ 10ನೇ ತಾರೀಕು 6 ವರ್ಷ ಅವ್ರು ಕಂಪ್ಲೀಟ್ ಆಗ್ತಾರೆ. ಈ ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 100 ಕಾಂಗ್ರೆಸ್ ಭವನಗಳಿಗೆ ಅಡಿಗಲ್ ಸಮಾರಂಭ ಮಾಡಬೇಕಂತ ಅವ್ರ ತಲೆಯಲ್ಲಿದೆ. ಆಮೇಲೆ ಅಸ್ಸಾಂ ಚುನಾವಣೆ ನಿಮಿತ್ತ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಒಟ್ಟಾರೆ ಈ ಸಾರಿಯ ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಬಯಸ್ತಾರೆ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ ಶುಭ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಹಾದಿ ಬೀದಿಯಲ್ಲಿ ಮಾತಾಡಬೇಡಿ ಅಂತೇಳಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಕಾಂಗ್ರೆಸ್ನ ನಾಯಕರುಗಳು ಕೇಳೋ ತರ ಇಲ್ಲ. ಒಬ್ರೊಬ್ರು ಒಂದೊಂದು ಹೇಳಿಕೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಶಾಸಕರು ಡೋಂಟ್ ಕೇರ್. ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಡಿಕೆಶಿ ಸಿಎಂ ಆಗುವ ಶುಭ ಕಾಲ, ಶುಭ ಗಳಿಗೆ ಈಗ ಬಂದಿದೆ. ಬೆಳಗಾವಿಯಲ್ಲಿ ಹಿಂಗಂತೇಳಿ ಪರಿಷತ್ನ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಶುಭ ಗಳಿಗೆ, ಶುಭ ಕಾಲ, ಶುಭ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಶುಭಗಳಿಗೆ ಬರಬೇಕಂತ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗನ್ಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ, ಸಂಘಟನೆ ಚರ್ಚೆಗಳಾಗಿದ್ದಾವೆ. ಕರ್ನಾಟಕ ರಾಜ್ಯದ ವಿವಿಧ ಸಂಘಟನೆಗಳ ಬಗ್ಗೆ ಚರ್ಚೆ ಆಗಿದ್ದಾವೆ. ಯಾಕಂದ್ರೆ ಮಾರ್ಚ್ 10ನೇ ತಾರೀಕು 6 ವರ್ಷ ಅವ್ರು ಕಂಪ್ಲೀಟ್ ಆಗ್ತಾರೆ. ಈ ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 100 ಕಾಂಗ್ರೆಸ್ ಭವನಗಳಿಗೆ ಅಡಿಗಲ್ ಸಮಾರಂಭ ಮಾಡಬೇಕಂತ ಅವ್ರ ತಲೆಯಲ್ಲಿದೆ. ಆಮೇಲೆ ಅಸ್ಸಾಂ ಚುನಾವಣೆ ನಿಮಿತ್ತ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಒಟ್ಟಾರೆ ಈ ಸಾರಿಯ ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಬಯಸ್ತಾರೆ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ